ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಯಶು ಆರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಸ್ನೇಹಿತರೆ, ಇವತ್ತೊಂದು ಪವರ್ಫುಲ್ ಒಂದು ಒಳ್ಳೆ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಯಾಕಂದರೆ ನಮ್ಮಲ್ಲಿ ಒಂದು ಕ್ಲಿಯರ್ ಆದಂತಹ ಮ್ಯಾನಿಫೆಸ್ಟೇಷನ್, ನಮ್ಮಲ್ಲಿ ಒಂದು ಕ್ಲಿಯರ್ ಆದಂತಹ ಒಂದು ನಂಬಿಕೆ, ಒಂದು ಬಯಕೆ, ಸ್ಪಷ್ಟವಾದಂತಹ ಬಯಕೆ ಇರಬೇಕು. ಎಲ್ಲವನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ನನಗೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇಲ್ಲ ಅಂತ ತುಂಬ ಜನ ನನಗೆ ಬಂದು ಕೇಳ್ತಾರೆ. ಸೊ ಯಾಕೆ ಆಗ್ತಾ ಇಲ್ಲ ಅಂತ ಅಂದರೆ, ನಿಮ್ಮಲ್ಲಿ ನಾನು ಮಾಡ್ತಕ್ಕಂಥದ್ದು ನಾನು ಅವಾಗಲೇ ಹಿಂದೆ ಹೇಳಿದೆ, ನಾನು ಪಿಜ್ಜಾ ತಿಂತೀನಿ, ಬರ್ಗರು ತಿಂತೀನಿ, ಎಲ್ಲ ತಿಂತೀನಿ ಅಂದರೆ ಸಾಧ್ಯ ಆಗಲ್ಲ. ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿ. ನಾನು ನನ್ನ ಒಂದು ಯೂಟ್ಯೂಬ್ ವ್ಯೂವರ್ ಒಬ್ಬರು ಕೇಳಿದ್ರು, ಮೇಡಮ್ ನನಗೆ ಒಂದು ಮ್ಯಾನಿಫೆಸ್ಟೇಷನ್ ವಿಡಿಯೋ ಬೇಕು. ಸೊ ಅದನ್ನು ನಾನು ನನ್ನ ಬಯಕೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಯಾವ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರಿಗೋಸ್ಕರ ನಾನು ಈ 2 ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ಹಿಂದೆನೂ ವಿಡಿಯೋ ಮಾಡಿದ್ದೆ, ಇವಾಗಲೂ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಅವರಿಗೆ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತ ಅಂದರೆ, ನಿಮ್ಮ ಒಂದು ಬಯಕೆ ಕರೆಕ್ಟಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥ ಬಯಕೆನ ಒಂದು ಯಾವುದಾದ್ರೂ ಮ್ಯಾನಿಫೆಸ್ಟೇಷನ್ನ ಮಾಡಿ. ನಾನು ನನ್ನ ಚಾನಲ್ನಲ್ಲಿ 369 ಆಗಿರ್ಬೋದು, 555 ಆಗಿರ್ಬೋದು, ಮತ್ತು ಈಗ ಹಿಂದೆ ಹೇಳಿದಿರ್ತಕ್ಕಂತಹ ವಿಡಿಯೋದಲ್ಲಿ ನಾನು ಫಿಂಗರ್ದಾಗಿರ್ಬೋದು ಮತ್ತು ಫೋನ್ದಾಗಿರ್ಬೋದು, ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಟ್ರೈ ಮಾಡಿ. ಮ್ಯಾನಿಫೆಸ್ಟೇಷನಲ್ಲಿ ನಿಮ್ಮ ಬಯಕೆ ಸ್ಪಷ್ಟವಾಗಿರಲಿ ಅಂತ ಹೇಳ್ತಾ, ಒಂದು ಈ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಏನೇನು ಬೇಕು ಅಂತಂದರೆ, ಒಂದು ಕ್ಯಾಂಡಲ್ ಆಗಿರ್ಬೋದು, ಬಣ್ಣ ಬಣ್ಣದ ಕ್ಯಾಂಡಲ್ನು ಕೂಡ ಕೇಳ್ತಾರೆ. ಬಣ್ಣ ಬಣ್ಣದ ಕ್ಯಾಂಡಲ್ಗಿಂತ ವೈಟ್ ಅನ್ನೋದು ಯೂನಿವರ್ಸ್ಗೆ ತುಂಬ ಹತ್ತಿರವಾದಂತಹ ಕ್ಯಾಂಡಲ್ಲು. ಅದರಿಂದ ಈ ವೈಟಿಂದನೇ ಎಲ್ಲ ಕಲರ್ಸ್ ಕೂಡ ಸ್ಟ್ರಗ್ ಆಗೋದು. ಹಾಗಾಗಿ ಈ ಲವ್ಗಾಗಿದ್ದರೆ ರೆಡ್ನ ಮಾಡಿ, ಈ ನೀವು ನೆಗೆಟಿವ್ ಎನರ್ಜಿ ಹೋಗಬೇಕು ಅನ್ನೋದಾಗಿದ್ದರೆ ಕಪ್ಪ ಮೇಣದ ಬೆತ್ತಿನಲ್ಲಿ ಮಾಡಿ, ಯಾವುದಾದ್ರೂ ಸರಿ ಕ್ಯಾಂಡಲ್ಲು. ಎಲ್ಲದಕ್ಕಿಂತ ಹುಡ್ಕೋದ್ರ ಬದಲು ನನ್ನ ಬೆಸ್ಟ್ ಸೊಲ್ಯೂಷನ್ ಏನಂತ ಅಂದರೆ, ಒಂದು ವೈಟ್ ಕ್ಯಾಂಡಲ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ. ಸೊ ಅದನ್ನು ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇದು ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಅತಿ ಶೀಘ್ರದಲ್ಲಿ ನಾನು ಸರ್ಚ್ ಮಾಡಿ ವಿಡಿಯೋನ ಮತ್ತು ವಿಷಯನ ಗ್ರಹಿಸಿ ತಂದಿರ್ತಕ್ಕಂಥ ವಿಡಿಯೋ ಆಗಿರೋದ್ರಿಂದ ನಾನು ಸದ್ಯದಲ್ಲೇ ಮಾಡಬೇಕಾಗ್ತಕ್ಕಂತಹ ಪರಿಸ್ಥಿತಿ ಬಂತು. ಹಾಗಾಗಿ ನಾನು ಸಿಂಪಲ್ಲಾಗಿ ಇದರೊಂದೊಂದು ಮ್ಯಾನಿಫೆಸ್ಟೇಷನ್ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಒಂದು ನೀವು ಬೌಲ್ನ ತಗೊಳ್ಳಿ. ಯಾಕಂದರೆ ಒಂದು ಪ್ಲೇಟ್ ಆಗಿರ್ಬೋದು ಅಥವಾ ಒಂದು ಬೌಲ್ ಆಗಿರ್ಬೋದು, ಪ್ಲಾಸ್ಟಿಕ್ಕನ್ನು ಆದಷ್ಟು ಉಪಯೋಗಿಸ್ಬೇಡಿ. ಹಾಗೆ ಒಂದು ಪೆನ್ ಬೇಕು, ಹಾಗೆ ಒಂದು ಪೇಪರ್ ಬೇಕು. ಅದು ರೂಲ್ ಆಗಿರಲಿ ಅಥವಾ ಅನ್ರೂಲ್ ಆಗಿರಲಿ, ಯಾವುದೇ ಆಗಿರಲಿ, ಸದ್ಯಕ್ಕೆ ನನಗೆ ಸಿಕ್ಕಿದ್ದು ಇವಾಗ ಇದು. ಹಾಗಾಗಿ ನಾನು ಇದೊಂದು ಪೆನ್ನು ಮತ್ತು ಇದು ಮತ್ತು ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಫಸ್ಟು ನಿಮ್ಮ ಬಯಕೆ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈ ಮ್ಯಾನಿಫೆಸ್ಟೇಷನ್ ನಿಮ್ಮ ಬಯಕೆ ಏನಿದೆ, ನಿಮಗೆ ಏನಾಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಒಂದು ಒಳ್ಳೆ ಆರೋಗ್ಯ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಾನು ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನನಗೆ ಇಷ್ಟಪಟ್ಟಂತಹ ವ್ಯಕ್ತಿ ಸಿಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಬಯಕೆಗೆ ತಕ್ಕಂತೆ ಬಿಟ್ಟಂಥದ್ದು ನಿಮಗೆ ಏನು ಬೇಕು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟು ಏನಂತ ಅಂದರೆ, ಈ ಮೇಣದ ಬತ್ತಿನಲ್ಲಿ ಫಸ್ಟು ನಿಮ್ಮ ಹೆಸರು, ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್, ಇದು ಲಾಯರ್ ಆಗಿರೋದ್ರಿಂದ ಹತ್ತುತ್ತೆ. ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಬರೀರಿ. ಅದು ಬರೆದು ತದನಂತರ ಇದನ್ನು ಇಲ್ಲಿ ಇಟ್ಬಿಡಿ. ಇಟ್ಟ ನಂತರ, ನಾನು ಇಲ್ಲಿಗೆ ತೋರಿಸ್ಲಿಕ್ಕಾಗಲ್ಲ, ನಂತರ ಇದು ಬೌಲ್ ಬೇಕಾಗುತ್ತೆ. ನಂತರ ಈ ಹಾಲಿನಲ್ಲಿ ನಿಮ್ಮ ಫಸ್ಟು ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಬೇಕು ಅಂತಂದರೂ ಕೂಡ ಫಸ್ಟು ಥ್ಯಾಂಕ್ಫುಲ್ ಹೇಳಬೇಕು. ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆಗಿರಬೇಕು. ನಾವು ಯೂನಿವರ್ಸ್ಗೆ ಎಷ್ಟು ಥ್ಯಾಂಕ್ಫುಲ್ ಹೇಳ್ತಾ ಇರ್ತೀವೋ, ಎಷ್ಟು ಗ್ರೇಟ್ಫುಲ್ ಆಗಿ ಇರ್ತಾ ಇರ್ತೀವೋ, ಅಷ್ಟು ಯೂನಿವರ್ಸ್ ನಮಗೆ ಒಳ್ಳೆ ಪಾಸಿಟಿವ್ ನಾವು ಅಂದ್ಕೊಂಡಿರ್ತಕ್ಕಂಥದ್ದನ್ನು ಗ್ರಹಿಸ್ತಾ ಇರುತ್ತೆ. ಸೊ ಅದು ಕ್ಯಾಂಡಲ್ಗೆ ಬರೆದ ನಂತರ ಇಲ್ಲಿ ನಿಮ್ಮ ಆಸೆ ಏನಿದೆ, ನನಗೆ ಹೆಲ್ತಿ ಬೇಕಿದೆಯಾ ಅಥವಾ ನನಗೊಂದು ಬಿಸ್ನೆಸ್ ಮಾಡ್ತಕ್ಕಂಥ ಅವಕಾಶ ಬೇಕಿದೆಯಾ, ಅದನ್ನು ನೀವು ಆಲ್ರೆಡಿ ಅನುಭವಿಸ್ತಾ ಇದ್ದೀರಾ ಅನ್ನೋದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನನಗೆ ಆಲ್ರೆಡಿ ಇಂತಹದೊಂದು ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ, ಐ ಲವ್ ಮನಿ, ನನಗೆ ಹಣ ತುಂಬ ಇದೆಯಾ, ನನ್ನ ಅಕೌಂಟಲ್ಲಿ 50 ಲಕ್ಷ ಇದೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನೇ ಕೊಡ್ತೀನಿ. ಫಸ್ಟು ಐ ಆಮ್ ಥ್ಯಾಂಕ್ಫುಲ್ ಯೂನಿವರ್ಸ್, ಐ ಆಮ್ ಗ್ರೇಟ್ಫುಲ್ ಅಂತ ಬರೆದು ನನ್ನ ಅಕೌಂಟ್ನಲ್ಲಿ 50 ಲಕ್ಷ ನನಗೆ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ಐ ಲವ್ ಯೂನಿವರ್ಸ್, ಐ ಲವ್ ಮೈ ಲೈಫ್ ಅಂತ ಬರೆದು ಇದನ್ನು ನಿಮ್ಮ ಕಡೆ ತಿರುಗಿಸ್ಕೊಳ್ಳಿ. ಬರ್ದಿರೋದನ್ನ ನಿಮ್ಮ ಕಡೆ ತಿರುಗಿಸ್ಕೊಳ್ಳಿ. ಯಾಕಂದರೆ ಅದು ನೀವು ಕೇಳ್ಕೊಳ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಕಡೆ ತಿರುಗಿಸ್ಕೊಂಡು ಇದನ್ನು ಫೋಲ್ಡ್ ಮಾಡಿದ ನಂತರ ಮತ್ತೆ ಇದನ್ನು ಲೆಫ್ಟ್ ಸೈಡ್ ಕಡೆ ತಿರುಗಿಸಿ, ಮತ್ತೆ ಇದನ್ನು ನಿಮ್ಮ ಸೈಡ್ಗೆ ತಿರುಗಿಸಿ ಮತ್ತೆ ಒಂದು ಫೋಲ್ಡ್ ಮಾಡಿ.
ಯಾಕಂದರೆ ಇದು ನಿಮಗಾಗಿರೋದ್ರಿಂದ. ಮತ್ತೆ ಇದನ್ನು ಲೆಫ್ಟ್ ಸೈಡ್ಗೆ ತಿರುಗಿಸಿ ಮತ್ತೆ ಇದನ್ನು ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದ ನಂತರ ಸಾರಿ, ನಾನು ಇದನ್ನು ಮುಂಚೆ ಹೇಳೋದನ್ನೇ ಮರೆತು ಬಿಟ್ಟೆ. ಬರೆದ ನಂತರ ಮೆಡಿಟೇಷನ್ ಮಾಡಿ. ನನಗೆ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ನನ್ನ 50 ಲಕ್ಷವನ್ನು ತುಂಬಿಸಿದ್ದಕ್ಕೆ ಯೂನಿವರ್ಸ್ಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಿ ನಿಮ್ಮ ಬಯಕೆ ಏನಿದೆ ಅದು, ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಿರೋದಷ್ಟೇ. ಮತ್ತೆ ಮೆಡಿಟೇಷನ್ ಮಾಡಿ. ನನಗೆ ಇಂತಹದೊಂದು ಐ ಲವ್ ಗ್ರೇಟ್ ಮನಿ, ಐ ಲವ್ ಮನಿ, ಐ ಲವ್ ಯು ಯೂನಿವರ್ಸ್, ನನಗೆ ಇಂತಹದೊಂದು 50 ಲಕ್ಷ ಬೇಕಾ, ನಿನಗೆ 50 ಲಕ್ಷ ನನಗೆ ಆಲ್ರೆಡಿ ಬಂದಿದೆ ಅನ್ನೋದನ್ನು ವಿಜುವಲೇಷನ್ ಮಾಡಿಕೊಂಡು ಅದನ್ನು ಖುಷಿನ ನೀವು ಅನುಭವಿಸ್ತಾ ಹೇಳಿ. ಸೊ ಇದಾದ ನಂತರ ಇದನ್ನು ಬೌಲ್ ಕೆಳಗಡೆ ಇಟ್ಬಿಡಿ. ಬೌಲ್ ಕೆಳಗಡೆ ಇಟ್ಟು ಮೇಣದ ಬತ್ತಿನ ಕಸ್ಬಿಡಿ. ನೀವು ಬೆಂಕಿಪಟ್ಟಣದಲ್ಲಿ ಕಸ್ತೀರಾ ಅಥವಾ ಲೇಟರ್ನಲ್ಲಿ ಕಸ್ತೀರಾ, ಕಸಿ ಈ ಥರ ಮಾಡಿದ್ಮೇಲೆ ಪೂರ್ತಿ ಇದು ಉರಿದೋಗೋವರೆಗೂ ಇಲ್ಲೇ ಇರಬೇಕು ಅಂತ ಏನಿಲ್ಲ. ಇದು ನೀವು ಕಸ್ತಿರ್ತಕ್ಕಂಥದ್ದು ತುಂಬ ಜ್ಯೋತಿಯಾಗಿ ಚೆನ್ನಾಗಿ ಉರಿತಾ ಇದ್ದರೆ ನಿಮ್ಮ ವಿಜುವಲೇಷನ್ ಕರೆಕ್ಟಾಗಿದೆ, ಯಾವುದೇ ರೀತಿ ಡೌಟ್ ಇಲ್ಲ ಅಂತ. ಇಲ್ಲ ಅದು ಆ ಕಡೆ ಈ ಕಡೆ ಸ್ವಲ್ಪ ಮಂಕಾಗಿದೆ ಅಂದರೆ ಏನೋ ಸ್ವಲ್ಪ ಡೌಟ್ ಇದೆ, ಏನೋ ಸ್ವಲ್ಪ ಗೊಂದಲ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಸೊ ಇದಾದ ನಂತರ ಇದೆಲ್ಲ ಫುಲ್ ಉರಿದೋದ್ಮೇಲೆ, ಇದು ಫುಲ್ ಬರ್ನ್ ಆಗಿರಲ್ಲ ಅಂದ್ಕೋತೀನಿ, ಇದು ಲೇಯರ್ ಆಗಿರೋದ್ರಿಂದ ಅಲ್ಲಲ್ಲೇ ಇರುತ್ತೆ. ತದನಂತರ ಇದೆಲ್ಲ ಉರಿದೋದ್ಮೇಲೆ ಇದನ್ನು ಮತ್ತೆ ಬರ್ನ್ ಮಾಡಿ ಇದನ್ನು ಸುಟ್ಟು ಹಾಕ್ಬಿಟ್ಟು ಇದರಲ್ಲಿ ಬಂದಿರತಕ್ಕಂತಹ ಪುಡಿನ ಯಾವುದಾದ್ರೂ ಒಂದು ಗಿಡದ ಮರದಕ್ಕೆ ಅದನ್ನು ಸುರಿದ್ಬಿಡಿ. ಸೊ ಇದನ್ನು ಇದೇ ರೀತಿ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ನೀವು ಅಂದ್ಕೊಂಡಿರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇದಾಗಲಿಲ್ಲ ಅಂತ ಅಂದರೆ ಒಂದೇ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಮತ್ತು ನಿಮ್ಮ ಆಸೆ ಅದೇ ಆಗಿರಬೇಕು, ನೆಕ್ಸ್ಟ್ ಡೇನೂ ಅದೇ ಆಸೆ ಆಗಿರಬೇಕು. ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ದುಡ್ಡನ್ನು ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು ಅಂತ ಇದೇ ಟಾಪಿಕ್ ಇರಬೇಕು. ಮತ್ತು ನನಗೆ ಇಂಥದ್ದೊಂದು ಕಾರ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ರೆ ನಿಮ್ದು ಯಾವುದೇ ಕಾರಣಕ್ಕೂ ಕೂಡ ಮ್ಯಾನಿಫೆಸ್ಟೇಷನ್ ಸಾಧ್ಯ ಆಗಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಕೇಳ್ಕೊಡಿ. ಸೊ ಹಾಗಾಗಿ ಈ ಥರ ಒಂದು ಕ್ಯಾಂಡಲ್ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಬಯಕೆನ ಖಂಡಿತವಾಗಿಯೂ ಕೂಡ ಶೀಘ್ರದಲ್ಲೇ ಮಾಡ್ಕೋಬಹುದು ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ತುಂಬ ಜನ ಹೇಳ್ತಾರೆ, ಇದೆಲ್ಲ ಇಂಥ ಕಲಿಯುಗದಲ್ಲಿ ಎಂಥದ್ರಿ ಇದೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ. ಯಾಕಂದರೆ ನಾವು ಇವತ್ತು ಏನನ್ನ ಥಿಂಕ್ ಮಾಡ್ತಾ ಇರ್ತೀವೋ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನೇ ಕ್ರೀಸ್ ಮಾಡ್ತಾ ಇರುತ್ತೆ. ನನಗೆ ಅಯ್ಯೋಪ್ಪ ಆಗ್ತಾ ಇಲ್ಲಪ್ಪ, ಇವತ್ತು ಸುಸ್ತಾಗ್ತಾ ಇದೆ ಅಂತ ನನ್ನ ಮೈಂಡ್ ಸೆಟ್ಟಿಗೆ ನಾನು ಅಂದ್ಕೊಂಡ್ರೆ ಇವತ್ತು ನಿನಗೆ ಖಂಡಿತವಾಗಿಯೂ ಕೂಡ ಆಗಲ್ಲ. ಇಲ್ಲ ನಾನು ಏನಾದರೂ ಒಂದು ಮಾಡಬಲ್ಲೆ ಅನ್ನೋದು ನಿಮ್ಮಲ್ಲಿ ಏನಾದರೂ ಒಂದು ಎನರ್ಜಿ ಇತ್ತು ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನೇ ರೈಸ್ ಮಾಡ್ತಾ ಇರುತ್ತೆ. ಖಂಡಿತವಾಗಿಯೂ ಕೂಡ ಇದು ಸಾಧ್ಯ ಇದೆ. ನನ್ನ ಲೈಫಲ್ಲೂ ಕೂಡ ಹಾಗೆ ಇದೆ. ಯಾಕಂದರೆ ನಾನು ಇದನ್ನು ಮಾಡಿದ್ದು, ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಫಿಂಗರ್ದು, ನನಗೆ ಒಬ್ಬರು ವ್ಯಕ್ತಿ ಕಾಲ್ ಮಾಡಲಿಕ್ಕೆ ಬೇಕಿತ್ತು. ತುಂಬ ದಿನಗಳ ಗ್ಯಾಪ್, ನಾನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಸ್ವಾರ್ಥ ಇರುತ್ತಲ್ವ. ಹಾಗಾಗಿ ನಾನು ಮಾಡೋದು 5 ನಿಮಿಷಕ್ಕೆ ಮೆಸೇಜ್ ಅಂತ ಬಂದ್ಬಿಡೋದ, ನನಗೆ ಶಾಕ್. ಹಾಗಾಗಿ ನಾನು ಆ ವಿಡಿಯೋನ ಇಲ್ಲ ನಮ್ಮ ಮಹಾಜನಗಳಿಗೆ ನಾನು ಹೇಳಲೇಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಖಂಡಿತ ಹೋಗಿ ಅದನ್ನು ನೋಡಿ. ಮತ್ತು ನನ್ನ ಸಬ್ಸ್ಕ್ರೈಬರ್ಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿ. ನನ್ನ ಯೂಟ್ಯೂಬ್ ವಿಡಿಯೋದಲ್ಲೇ ಇದೆ. 369 ಆಗಿರ್ಬೋದು, 55 ಆಗಿರ್ಬೋದು. ಮತ್ತು ನಾನು ಈ ಹಿಂದೆ ಹೇಳಿರ್ತಕ್ಕಂತಹ 2 ವಿಡಿಯೋ ಮ್ಯಾನಿಫೆಸ್ಟೇಷನ್ ಇದೆಯಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಮಾಡಿ. ನೀವು ಅಂದ್ಕೊಂಡಿರ್ತಕ್ಕಂಥ ಇರೋ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೀವು ಹೋಗ್ತಕ್ಕಂಥ ಚಾನ್ಸಸ್ ಖಂಡಿತ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಿ ಭಗವಂತ ಎಲ್ಲರನ್ನ ಆಯುರಾರೋಗ್ಯ ಸಕಲ ಐಶ್ವರ್ಯವನ್ನು ಕೊಟ್ಟು ಆಗರ್ಭ ಶ್ರೀಮಂತರನ್ನಾಗಿ ಮಾಡಲಿ ಭಗವಂತ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.